ಓಚೆ ನಾನು ಸೀಟು ಬಿಜೆಪಿಗೆ ಬಂದ್ಬಿಟ್ಟಿದ್ರೆ ಸಂವಿಧಾನನೇ ಬದಲಾಯಿಸ್ಬಿಡ್ಬೋದಾಗಿತ್ತು. ಇದೇ ಹೇಳಿಕೆಗಳು ಕೊಟ್ಟೆ 303ರಲ್ಲಿ ಇದ್ದಿದ್ದು ಇವಾಗ 432ಕ್ಕೆ ಬಂದಿರೋದು. ಸುಮ್ಮನೆ ಮೋದಿ ಇಲ್ಲ ಅಂದಿರೋ ದೇಶ ಏನಾಗ್ತಿತ್ತು ಗೊತ್ತಾ? ಏನಾಗ್ತಿತ್ತು? ಏನೂ ಆಗ್ತಾ ಇರ್ಲಿಲ್ಲ. ನೋಡೋ 2014ರಲ್ಲಿ ಮೋದಿ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು. ಉದ್ಯೋಗ ಸೃಷ್ಟಿಯಾಗುತ್ತೆ, ಕಪ್ಪು ಹಣನ ತರ್ತಾರೆ, ಭ್ರಷ್ಟಾಚಾರವನ್ನ ನಿರ್ಮೂಲನೆ ಮಾಡ್ತಾರೆ ಅಂತ. ಆಮೇಲೆ ಮುಖ್ಯವಾಗಿ ಕೋಮು ಗಲಭೆಗಳನ್ನ ನಿಲ್ಲಿಸ್ತೀವಿ ಅಂತ ಹೇಳಿದ್ರು. ಆದ್ರೆ ಬಿಜೆಪಿ ಹಿಂದುತ್ವ ಅನ್ಕೊಂಡು ಮಿಸ್ಯೂಸ್ ಮಾಡ್ಕೊಳ್ತಿದ್ದಾರೆ ಅಂತ ಅನಿಸ್ತಿಲ್ವೇನೋ ನಿಂಗೆ? ಇದುವರೆಗೂ 10 ವರ್ಷದಲ್ಲಿ ಒಂದೇ ಒಂದು ಪ್ರೆಸ್ ಮೀಟ್ ಅನ್ನ ಮಾಡಿಲ್ವ ನರೇಂದ್ರ ಮೋದಿ ಅವರು? ಆದ್ರೂ ಬಿಜೆಪಿಗೆ 272 ಸೀಟು ಬರಬೇಕಿತ್ತು ಕಣ. ನೋಡೋ, ಜನಗಳು ಕೊಟ್ಟಿರೋ ತೀರ್ಪು ಕರೆಕ್ಟ್ ಆಗಿದೆ. ಏನು ಗೊತ್ತಾ, ಬಿಜೆಪಿ ಚಿಕ್ಕ ಪಕ್ಷಗಳನ್ನ ತುಳಿಯೋದಕ್ಕೆ ನೋಡ್ತಿದ್ದು, ಅಪೋಸಿಷನ್ ಪಾರ್ಟಿಗಳ ಮೇಲೆ ರೈಡ್ಗಳನ್ನ ಮಾಡಿಸೋದು, ಅದಾದ ನಂತರ ಸರ್ಕಾರವನ್ನ ಬೆಳೆಸ್ತಿದ್ರು. ಅಧಿಕಾರ ಇದೆ ಅಂತ. ಇನ್ ಮುಂದೆ ಅವರು ಕೂಡ ಅರ್ಥ ಮಾಡ್ಕೊಳ್ತಾರೆ, ನಾವ್ ಯಾವುದೇ ಕಾರಣಕ್ಕೂ ಅಧಿಕಾರವನ್ನ ದುರುಪಯೋಗ ಪಡಿಸ್ಕೋಬಾರ್ದು ಅಂತ ಒಂದು ಭಯ ಇರುತ್ತೆ. ಅದು ಕಾಂಗ್ರೆಸ್ಗಾಗಿರ್ಬೋದು, ಬಿಜೆಪಿ ಅವ್ರಿಗಾಗಿರ್ಬೋದು. ಕಾಂಗ್ರೆಸ್ ಅವರು ಒಂದು ಪಾಠವನ್ನ ಕಲ್ತಿರ್ತಾರೆ.